ಅದನ್ನು ತೆರವು ಮಾಡಿ ಅವರಿಗೆ ದಂಡ ವಿಧಿಸಿ ಲೈಸೆನ್ಸ್ ಏನಾದರೂ ಇದ್ದರೆ ಅದನ್ನು ರದ್ದು ಮಾಡೋದಕ್ಕೂ ಕೂಡ GBA ಮುಂದಾಗ್ತಾ ಇದೆ. ಇನ್ನು ಅಂಗಡಿ ಮಾಲೀಕರಿಗೂ ಸೂಚನೆಯನ್ನು ಕೊಡಲಾಗಿದೆ. ನಿಮ್ಮ ಅಂಗಡಿಯ ವ್ಯಾಪ್ತಿ ಎಷ್ಟಿದೆ ಅಷ್ಟು ಮಾತ್ರ, ಫುಟ್ಪಾತ್ನ ಮೇಲೆಲ್ಲ ನೀವು ವ್ಯಾಪಾರ ಮಾಡಂಗಿಲ್ಲ. ಅಂಗಡಿಯ ಮುಂದೆ ನೀವು ಫುಟ್ಪಾತನ್ನು ಆಕ್ರಮಿಸಿ ಏನಾದರೂ ವ್ಯವಹಾರ ಮಾಡ್ತಾ ಇದ್ರೆ ಅಥವಾ ನಿಮ್ಮ ಅಂಗಡಿಯ ವಸ್ತುಗಳನ್ನು ಟೇಬಲ್ಗಳನ್ನು ಫುಟ್ಪಾತ್ನ ಮೇಲೆ ಇಟ್ಟು ವ್ಯಾಪಾರ ಮಾಡ್ತಾ ಇದ್ರೆ ತೆರವು ಮಾಡಿ ಎನ್ನುವಂಥ ಸೂಚನೆಯನ್ನು ಕೊಡಲಾಗಿದೆ. ಇವತ್ತಿನಿಂದ ಕಾರ್ಯಾಚರಣೆ ಆರಂಭ ಆಗುತ್ತೆ. ನೋಡಿ, ನಾವು ಈಗ ಟೇಕಪ್ ಮಾಡ್ತಾ ಇರೋದು ಬರೀ ಒಂದು 20% ರಸ್ತೆಗಳು ಮಾತ್ರ. ಆ 20% ರಸ್ತೆಗಳು ಬಿಟ್ಟು ಉಳಿದಿದ್ದ ಕಡೆ ಅವರು ವ್ಯಾಪಾರ ಮಾಡೋದಕ್ಕೆ ಮುಕ್ತ ಅವಕಾಶ ಇದೆ. ಸೊ ನಾವು ಯಾರನ್ನೂ ಎವಿಕ್ಷನ್ ಮಾಡ್ತಾ ಇಲ್ಲ, ಒಕ್ಕಲೆಬ್ಬಿಸ್ತಾ ಇಲ್ಲ. ಅವ್ರಿಗೆ ಪಕ್ಕದ ರೋಡ್ಗೆ ಶಿಫ್ಟ್ ಆಗಿ ಅಂತ ರಿಕ್ವೆಸ್ಟ್ ಮಾಡ್ತಾ ಇದ್ದೇವೆ ಅಷ್ಟೇ. ಈಗ ನೀವು ಸಾರ್ವಜನಿಕರಿಗೆ ಓಡಾಡೋದಕ್ಕೆ ರಸ್ತೆನೂ ಇರಬೇಕು, ಆದರೆ ಅದಕ್ಕೆ ಯಾರೂ ಕೂಡ ತಾವು ಬದಲಾವಣೆ ತರಬಾರ್ದು ಅಂತ ಹೇಳಿದ್ರೆ ಹೇಗೆ ಸಾಧ್ಯ? ಏನಾದರೂ ನಾವು ಬೇರೆ ಇನ್ನೂ 80% ರಸ್ತೆಗಳಿದ್ದಾವೆ, 80% ರಸ್ತೆಯಲ್ಲಿ ವ್ಯಾಪಾರ ಮಾಡ್ಕೊಳ್ಳಿ ಅಂತ ಅವ್ರಿಗೆ ರಿಕ್ವೆಸ್ಟ್ ಮಾಡ್ತಾ ಇದ್ದೇವೆ. ಅವರು ಕೂಡ ಸಹಕಾರ ಮಾಡಬೇಕು. ನಾವು ಕೇಳ್ತಾ ಇರೋದು ಇದು ನಮ್ಮ ಲಾಭಕ್ಕೆ ಕೇಳ್ತಾ ಇದ್ದೀವ? ಸಾರ್ವಜನಿಕರು, ಇದು ಸುಪ್ರೀಂ ಕೋರ್ಟ್ ಡೈರೆಕ್ಷನ್ನೇ. ಸುಪ್ರೀಂ ಕೋರ್ಟಲ್ಲಿ ಸ್ಪಷ್ಟವಾಗಿ ಹೇಳಿದೆ, ಈ ರಸ್ತೆಗಳಲ್ಲಿ ಯಾವುದೂ ಅಡಚಣೆ ಇರಬಾರ್ದು ಅಂತ ಎಲ್ಲರಿಗೂ ಅನ್ವಯಿಸುತ್ತೆ. ಫುಟ್ಪಾತ್ ಮೇಲೆ ವಾಹನ ನಿಲುಗಡೆ ಮಾಡಿದರೂ ಕೂಡ ಟೋಯಿಂಗ್ ಮಾಡಲಾಗುತ್ತೆ. 70 ಕೋಟಿ ವೆಚ್ಚದಲ್ಲಿ ಫುಟ್ಪಾತ್ ದುರಸ್ತಿ ಕಾರ್ಯವನ್ನ ಕೂಡ ಮಾಡಲಾಗುತ್ತೆ. ಇದೆಲ್ಲವೂ ಸುಪ್ರೀಂ ಕೋರ್ಟ್ನ ನಿರ್ದೇಶನದ ಕಾರಣಕ್ಕಾಗಿ ಮಾಡ್ತಾ ಇರೋದು ಅಂತ ಸಚಿವ ಕೃಷ್ಣ ಬೈರೇಗೌಡ ಮಾತನಾಡಿದ್ದನ್ನು ಗಮನಿಸಿದೆ. ಮುಖ್ಯ ರಸ್ತೆಗಳು ಅಲ್ಲಾಗಿರುವಂಥ ಒತ್ತುವರಿಯನ್ನು ತೆರವು ಮಾಡ್ತೀವಿ ಅಂದ್ರೆ 20% ಮುಖ್ಯ ರಸ್ತೆಗಳು, ಉಳಿದ 80% ವ್ಯಾಪಾರ ಮಾಡೋದಕ್ಕೆ ಅವಕಾಶ ಇದೆ, ಅಲ್ಲಿಗೆ ಶಿಫ್ಟ್ ಆಗಿ ಅಂತ ಹೇಳ್ತಿದ್ದಾರೆ ಸಚಿವರು. ಮುಖ್ಯ ರಸ್ತೆಗಳನ್ನ ಬಿಟ್ಟು ಒಳ ರಸ್ತೆಗಳಿಗೆ ಶಿಫ್ಟ್ ಆಗಿ ಅಂತ ಹೇಳ್ತಾ ಇರೋದು. ಫುಟ್ಪಾತ್ ಒತ್ತುವರಿ ಮಾಡಿಕೊಂಡು ಬೀದಿ ಬದಿ ವ್ಯಾಪಾರಿಗಳು ವ್ಯಾಪಾರ ಮಾಡ್ತಾ ಇರೋದನ್ನು ಈಗಾಗಲೇ GBA ಅದಕ್ಕೆ ಸಮರ ಸಾರ್ತಾ ಇದೆ. ಯಾರ್ಯಾರು ಫುಟ್ಪಾತನ್ನು ಒತ್ತುವರಿ ಮಾಡಿಕೊಂಡಿದ್ದಾರೆ ಅದನ್ನು ಎಲ್ಲವನ್ನೂ ಕೂಡ ತೆರವು ಮಾಡಬೇಕು ಅಂತ ಹೇಳಿ ಡೆಡ್ಲೈನನ್ನು ಕೂಡ ಕೊಡಲಾಗಿದೆ. ಹಾಗಿದ್ರೆ ಬೀದಿ ಬದಿ ವ್ಯಾಪಾರಿಗಳು ಏನು ಹೇಳ್ತಾರೆ ಅನ್ನೋದ್ರ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆಗೆ ಒಂದಷ್ಟು ಬೀದಿ ಬದಿ ವ್ಯಾಪಾರಿಗಳಿದ್ದಾರೆ, ಅವ್ರನ್ನ ಮಾತಾಡಿಸ್ತೀನಿ. ಮೇಡಮ್, ಈಗ GBA ಈಗಾಗಲೇ ಡೆಡ್ಲೈನನ್ನು ಕೊಟ್ಟಿದೆ. ಬೀದಿ ಬದಿಯಲ್ಲಿ ಯಾರ್ಯಾರು ವ್ಯಾಪಾರವನ್ನು ಅಂದರೆ ಒತ್ತುವರಿ ಮಾಡ್ಕೊಂಡು ಯಾರ್ಯಾರು ವ್ಯಾಪಾರ ಮಾಡ್ತಾ ಇದ್ದಾರೆ ಅವರಿಗೆ ಡೆಡ್ಲೈನನ್ನು ಕೊಟ್ಟಿದೆ, ಕೂಡಲೇ ತೆರವು ಮಾಡಬೇಕು ಅಂತ. ಏನು ಹೇಳ್ತೀರಿ? ಮಾನ್ಯ ಸಚಿವರು ಕೃಷ್ಣ ಬೈರೇಗೌಡರು ಹೇಳಿರೋದು ಸತ್ಯ. ಅದು ಸುಪ್ರೀಂ ಕೋರ್ಟ್ ಆಧರಿಸಿ ನಾವು ಹೇಳ್ತಾ ಇದ್ದೀವಿ. ಅಲ್ಲಿ ಸ್ಟ್ರೀಟ್ ವೆಂಡರ್ನ ತೆರವು ಮಾಡಿಸ್ತೀವಿ ಅಂತ ಪರ್ಟಿಕ್ಯುಲರ್ ಆಗಿ ಹೇಳಿಲ್ಲ. ಯಾರು ಅಕ್ವೈರ್ ಮಾಡಿದ್ದಾರೆ ಆ ಥರದವ್ರನ್ನ ಮಾಡ್ತೀವಿ ಅಂತ ಹೇಳಿದ್ದಾರೆ, ಇನ್ಕ್ಲೂಡಿಂಗ್ ಅವಾಗ ಒಂದು ವರ್ಡ್ ಸ್ಟ್ರೀಟ್ ವೆಂಡರ್ ಅಂತ ಹೇಳಿದ್ದಾರೆ. ಹಾಗಾಗಿ ನಾವೇನು ಹೇಳೋದು ಅಂದರೆ, ಈ ಸ್ಟ್ರೀಟ್ ವೆಂಡರು ಆತಂಕ ಪಡೋದು ಬೇಡ. ಯಾವ ರೀತಿಯಲ್ಲಿ ಅವರು ಕ್ರಮಗಳನ್ನ ಕೈಗೊಳ್ತಾರೆ ನಮಗೂ ಇನ್ನೂ ಮಾಹಿತಿ ಸಿಕ್ಕಿಲ್ಲ, ಅದಕ್ಕೆ ಭಯ ಬೇಡ. ಅದಕ್ಕೆಲ್ಲ ಕಾನೂನಾತ್ಮಕವಾಗಿ ನಮ್ಮದು ಸ್ಟ್ರೀಟ್ ವೆಂಡರ್ಸ್ ಆ್ಯಕ್ಟ್ ಇರೋದ್ರಿಂದ, ಸೆಂಟ್ರಲ್ ಆ್ಯಕ್ಟ್ ಇರೋದ್ರಿಂದ ನಾವೆಲ್ಲ ಕ್ರಮಗಳನ್ನ ಕೈಗೊಳ್ತೀವಿ. ಓಕೆ ಸರ್, ಈಗ GBA ಡೆಡ್ಲೈನನ್ನು ಕೊಟ್ಟಾಗಿದೆ, ಕಾರ್ಯಾಚರಣೆ ಶುರು ಮಾಡ್ತೀವಿ ಅಂತ ಹೇಳಿದ್ದಾರೆ. ಬೀದಿ ಬದಿ ವ್ಯಾಪಾರಿಗಳ ಅದನ್ನೇ ನಂಬಿಕೊಂಡು ಜೀವನ ಮಾಡ್ತಾ ಇರೋರು ಅವ್ರ ಗತಿ ಏನಾಗುತ್ತೆ ಅಂತ? ಸ್ಟ್ರೀಟ್ ವೆಂಡರ್ ಆ್ಯಕ್ಟಲ್ಲಿ 27/3/1 3/36 ಅಡಿಯಲ್ಲಿ ಬೀದಿ ಬದಿ ವ್ಯಾಪಾರಿಗಳು ಯಾವುದೇ ಕಾರಣಕ್ಕೂ ಅವರು ತೆರವುಗೊಳಿಸುವಂತಿಲ್ಲ. ಮತ್ತು ಕೃಷ್ಣ ಬೈರೇಗೌಡರು ಸಚಿವರು ಹೇಳಿರ್ತಕ್ಕಂಥದ್ದು, ಅವರು ಎಲ್ಲಿ ಗಾಡಿಗಳನ್ನು ಒತ್ತುವರಿದಾರಿಗಳನ್ನು ತೆರವುಗೊಳಿಸಿರ್ತಕ್ಕಂಥ ಹೇಳಿರೋದು, ಅವರು ಸ್ಟ್ರೀಟ್ ವೆಂಡರ್ ಅಂತ ಎಲ್ಲೂ ಹೇಳಿಲ್ಲ. ಸರ್, ಬೀದಿ ಬದಿಯಲ್ಲಿ ನೀವು ಕೂಡ ವ್ಯಾಪಾರ ಮಾಡ್ತಾ ಇದ್ದೀರಿ, ಎಷ್ಟು ವರ್ಷದಿಂದ ಮಾಡ್ತಾ ಇದ್ದೀರಿ? ಇದು ಕೂಡ ಒತ್ತುವರಿ ಮಾಡ್ಕೊಂಡಿರುವಂಥ ಜಾಗದಲ್ಲೇ ನೀವು ಕೂಡ ಇರುವಂಥದ್ದು? ಮೇಡಮ್, ನಾವು ಸುಮಾರು ಒಂದು 35-40 ವರ್ಷದಿಂದ ವ್ಯಾಪಾರ ಮಾಡ್ತಾಯಿದ್ದೀವಿ. ಅವಾಗೆಲ್ಲ ಇವ್ಯಾವೂ ಇರಲಿಲ್ಲ ಮೇಡಮ್. ಅವಾಗ ನಾವು ಇದ್ದಾಗೆಲ್ಲ ಬರೀ ಮರ ಅದು ಇದೆಲ್ಲ ಇತ್ತು. ಇವಾಗೆಲ್ಲ ಇದು ಮಾಡಿದ್ದಾರೆ. ನಮ್ಮನ್ನ ಓಡಿಸೋದು ಯಾವ ಚಂದ ಅಂತ ನಾನು ಕೇಳ್ತೀನಿ ಮೇಡಮ್. ಈಗ ಒತ್ತುವರಿ ಮಾಡ್ಕೊಂಡಿರುವಂಥ ಜಾಗದಲ್ಲಿ ಇರೋಂಗಿಲ್ಲ ಅಂತ ಹೇಳಿದ್ದಾರೆ GBAನಿಂದ. ನಮ್ಮ ಸಾರ್ ಇದ್ದಾರೆ, ಕೃಷ್ಣಪ್ಪ ಸಾರ್ ಅವರು, ಅವ್ರಿಗೆ ಹೇಳಿದ್ದೀವಿ ನಮಗೆಲ್ಲ ಮಾಡ್ಕೊಡ್ತೀನಿ ಅಂತ ಹೇಳಿದ್ದಾರೆ. ಏನೋ ಮಾಡ್ಕೊಡ್ತೀರಾ? ಮಾಡ್ಕೊಡ್ತೀನಿ. ಇಲ್ಲ ಮೇಡಮ್, ಅವರು ಅಂತ ಅಂದಾತ್ರ ಇದ್ದಂಗೆ ಮಾಡಿಕೊಡ್ತಾರೆ ಮೇಡಮ್. ಅವರು ನಿಮ್ಮ ಹತ್ರನೂ ಕಾರ್ಡ್ ಇದೆ? ಇದೆ ಮೇಡಮ್, ಕಾರ್ಡ್ ಇದೆ. ಈಗ ಎಷ್ಟೊಂದು ಜನ ಇಲ್ಲೆಲ್ಲ ವ್ಯಾಪಾರ ಮಾಡ್ತಾರಿಗೆ ಬಾರಿ ತೊಂದರೆ ಆಗುತ್ತೆ ಅಲ್ವಾ ಈ ರೀತಿ ತೆಗೆಸಿದ್ರೆ ಅಂಗಡಿಗಳನ್ನು?
ಹೌದು ತೊಂದರೆ ಆಗುತ್ತೆ ಮೇಡಮ್. ಏನು ಹೇಳ್ತೀರಿ ಅದಕ್ಕೆ ಅಂತ GBAಗೆ ಅಧಿಕಾರಿಗಳಿಗೆ ಏನು ಹೇಳ್ತೀರಿ? ಅವರು ನೋಡಿ ಸ್ವಲ್ಪ ಜಾಗ ಅಗಲ ಮಾಡಿ ಅವ್ರಿಗೂ ಹೋಗಂಗೆ ನಮಗೂ ಮಾಡೋಂಗೆ ಮಾಡಿಕೊಟ್ರೆ ಅನುಕೂಲ ಮೇಡಮ್. ಈಗ ನಾನು ಏನು ಹೇಳ್ತೀನಿ ಅಂದರೆ ನಮಗೆ ಅನುಕೂಲ, ಅವ್ರಿಗೂ ಅನುಕೂಲ ಆಗಬೇಕು, ನಮಗೂ ಅನುಕೂಲ ಆಗಬೇಕು. ನಾವು ಇನ್ನೂ ಹಿಂದಕ್ಕೆ ಹೋಗ್ತೀವಿ. ಆ ಥರ ಒಂದು ವ್ಯವಸ್ಥೆ ಮಾಡಿ ಎಲ್ಲರಿಗೂ ಯಾಕಂದ್ರೆ ಎಲ್ಲ ಕಷ್ಟ ಇದರಲ್ಲಿ ಇರೋದು ನಾವೆಲ್ಲರೂ ಒಂದೇನೋ ಅವ್ರು ಅನುಕೂಲ ಮಾಡಲಿ ಅಂತ ಅಷ್ಟೇ. ಥ್ಯಾಂಕ್ ಯು. ಇದು ಬೀದಿ ಬದಿ ವ್ಯಾಪಾರಿಗಳ ಮಾತು. ಬೆಂಗಳೂರಿನಿಂದ ಕ್ಯಾಮ್ರಾ ಪರ್ಸನ್ ನವೀನ್ ಪೂಜಾರಿ ಜೊತೆಗೆ ಮಮತಾ ಮರದಾಳ, ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.